ಟಾಕ್ಸಿಕ್ ಮೂವಿ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದೈತಿ. ನಾವೆಲ್ಲ ವೇಟ್ ಮಾಡತ್ತಿದ್ದು ಟಾಕ್ಸಿಕ್ ಮೂವಿ ಕಡೆಯಿಂದ ಇನ್ನೂ ಯಾಕೆ ಏನೂ ಬಂದಿಲ್ಲ, ಇನ್ನೂ ಯಾಕೆ ಏನೂ ಬಂದಿಲ್ಲ ಅಂಥೇಳಿ. ಈಗ ಎರಡನೇ ಟೀಸರ್ ಅಂತ ಹೇಳ್ಬೋದು ಅದನ್ನು ರಿಲೀಸ್ ಮಾಡಿದರು. ಇದನ್ನು ನೋಡ್ಕೊಂಡು ನನಗೆ ಸಿಂಪಲಾಗಿ ಅನಿಸಿದ್ದು ಅದೇನಪ್ಪ ಅಂದ್ರೆ ಈ ಒಂದು ಮೂವಿ ಪಕ್ಕಾ 18+ ಆಗೋದೈತಿ. ಇದ್ರೊಳಗೆ ಈಗೇನು ರಿಲೀಸ್ ಮಾಡಿದಲ್ಲ ಈ ಒಂದು ಟೀಸರ್ ಒಳಗೆ ನಾವು ನೋಡಿದ್ರೆ ಒಂದು ಬಾಯ್ಸಿಗೆ ಹೆಚ್ಚು ಪ್ರಿಫರೆನ್ಸ್ ಕೊಟ್ಟಿಲ್ಲ, ಹೊರತುಪಡಿಸಿ ಒಂದು ಲೇಡೀಸ್ ಗೆಟಪ್ಗಳಿಗೆ ಭಾಳಷ್ಟು ಪ್ರಿಫರೆನ್ಸ್ ಕೊಟ್ಟಾರು ಅನ್ನೋ ಫೀಲ್ ಡೆಫಿನೆಟ್ ಆಗಿ ಬರ್ತೈತಿ. ಉದಾಹರಣೆಗೆ ನಾವು ಕ್ಯಾರಾ ಅಡ್ವಾಣಿ ಅವರ ಸ್ವ್ಯಾಗ್ ಆಗಲಿ, ಅವರ ಈ ಒಂದು ಮೂವಿ ಒಳಗೆ ಅವರ ಅಭಿನಯವಾಗಲಿ, ಆನಂತರ ಒಂದು ಗ್ಯಾಂಗ್ಸ್ಟರ್ಗಳಾಗಲಿ, ಲೇಡಿ ಗ್ಯಾಂಗ್ಸ್ಟರ್ಗಳಾಗಲಿ, ಇದನ್ನೆಲ್ಲ ನಾವು ನೋಡ್ರೆ ಬಾಯ್ಸ್ಗಿಂತ ಹೆಚ್ಚು ಒಂದು ಲೇಡೀಸ್ ಕೂಡ ಪ್ರಿಫರೆನ್ಸ್ ಕೊಡೋದು ಈ ಒಂದು ಮೂವಿ ಒಳಗೆ ಡೆಫಿನೆಟ್ ಆಗಿ ಐತಿ. ಕಾರಣ ಗೀತು ಮೋಹನ್ ದಾಸ್ ಇರಬಹುದೇನೋ ಅನ್ನೋದು ಕೂಡ ಒಂದು ಮೈಂಡು ಸೈಡು ಓಡೋದಿತ್ತು. ಇನ್ನು ಇದ್ರ ಬಗ್ಗೆ ಮಾತಾಡೋದಾದ್ರೆ ಏನು ತೋರಿಸ್ತಾರಲ್ಲ ಎಲ್ಲ ಬೋಲ್ಡ್ ಸೀನ್ಗಳಿದ್ದು ಭಾಳಷ್ಟಿದ್ದು. ಅದ್ರಾಗೂ ನೀವು 18+ ಆಗೋದು ಆಲ್ರೆಡಿ ಹೇಳಿದಂಗೆ ಪಕ್ಕ ಐತಿ. ಕ್ಯಾರಾ ಅಡ್ವಾಣಿ ಅವರ ಒಂದು ಸ್ವ್ಯಾಗ ಇದ್ರ ಭಾಳಷ್ಟು ಕಾಣಿಸ್ತೈತಿ. ಆನಂತರ 18+ ಸೀನ್ಗಳು ಭಾಳಷ್ಟು ಕಡೆ ನೋಡ್ತೇವೆ ನಾವು. ಅಂದ್ರೆ ನಾವು ಇದಕ್ಕಿಂತ ಮುಂಚೆ ರಿಲೀಸ್ ಆದಂಥ ಒಂದು ಗ್ಲಿಮ್ಸ್ ವಿಡಿಯೋನ ನೋಡ್ತೇವಲ್ಲ, ಸೇಮ್ ಅದೇ ಥರ ಇದ್ರಾಗೂ ಸೀನ್ಗಳು ಅದಾವು. ಅಂದ್ರೆ ಇದರ ಅರ್ಥ ಭಾಳಷ್ಟು 18+ ಆಗೋದೈತಿ. ಆನಂತರ ನಮ್ಮ ಯಶ್ ಅವರ ಲುಕ್ ಆಗಲಿ ಅದೇನು ಹೊಸದಲ್ಲ, ನಾವು ಪ್ರೀವಿಯಸ್ ಆಗಿ ನೋಡಿದೆವು. ಆನಂತರ ಇನ್ನೊಂದು ಹೊಸದೇನಪ್ಪ ಅಂದ್ರೆ ನಮ್ಮ ರುಕ್ಮಿಣಿ ವಸಂತ ಅವರ ಲುಕ್ಕ, ಆನಂತರ ನಯನತಾರ ಅವರ ಸ್ವ್ಯಾಗ. ಇದ್ರ ಗಾಡಿ ಬೈಕ್ ಹೊಡ್ಕೊಂಡು ಬರತ್ತಾರೋ ಅವಾಗ ಒಂದು ಸ್ವಲ್ಪ ಮಟ್ಟಿಗೆ ಯಾಕೋ ಅನ್ನೋ ಫೀಲ್ ಡೆಫಿನೆಟ್ ಆಗಿ ಬರ್ತೈತಿ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿರಿ, ಇದೇನು ಏನಿದು ಅಂತೇಳಿ. ಬಟ್ ಅಲ್ಲ, ಇದು ನ್ಯಾಚುರಲ್ ಆಗಿ ಐತಿ. ಬಟ್ ಹಿಂದಿನ ಬ್ಯಾಕ್ಗ್ರೌಂಡ್ ಏನರ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿರಬಹುದು. ಓಕೆ, ಅದನ್ನು ಮೂವಿ ನಾವು ನೋಡ್ತೇವೆ ಅಥವಾ ಟ್ರೈಲರ್ ನೋಡ್ತೇವೆ. ಡೆಫಿನೆಟ್ ಆಗಿ ಮೂವಿ ಡೇಟನ್ನು ಅನೌನ್ಸ್ಮೆಂಟ್ ಮಾಡೋಕ್ಕೋಸ್ಕರನ ಇದನ್ನು ಬೆಟರ್ ಅನ್ನೋದು ಡೆಫಿನೆಟಾಗಿ ಗೊತ್ತಾಗೈತಿ. ಲಾಸ್ಟಿಗೆ ಮೂವಿ ಡೇಟ್ ಕೂಡ ಅನೌನ್ಸ್ಮೆಂಟ ಮಾಡ್ತಾರುವ. ಅಂದ್ರೆ ಟೋಟಲಾಗಿ ಇದ್ರ ಕಾನ್ಸೆಪ್ಟ್ ಏನಿತ್ತಪ್ಪ ಅಂದ್ರೆ ಏನು ಲೇಡಿಗಳಿದಾರಲ್ಲ ಅವರನ್ನು ಎದ್ದು ತೋರಿಸೋದು. ಅಂದ್ರೆ ಈ ಒಂದು ಮೂವಿ ಕೇವಲ ಬಾಯ್ಸಿಗಷ್ಟೇ ಸೀಮಿತ ಅಲ್ಲ, ಭಾಳಷ್ಟು ಲೇಡಿ ಗೆಟಪ್ಗಳು ಇದ್ರು ಅದಾರು. ಅವರು ಏನೇನು ಇರ್ತೈತೆ ಅವ್ರ ರೋಲ ಅನ್ನೋದನ್ನು ಸಣ್ಣ ಮಟ್ಟಿಗೆ ತೋರಿಸ್ಕೊಡ್ತಾರೋ. ಆನಂತರ ನಮ್ಮ ಯಶ್ ಅವರ ಸ್ವ್ಯಾಗನ್ನು ತೋರಿಸ್ಕೊಡ್ತಾರೋ. ಲಾಸ್ಟಿಗೆ ಒಂದು ಲೇಡಿಗಳ ಹಾರಿ ಬಂದು ಹೊಡಿಯೋದು ಮುಂದೆ ಒಂದು ಗನ್ ಪಾಯಿಂಟನ್ನು ಬಾಯಾಗಿಟ್ಕಾಸ್ ಹೊಡಿಯೋ ಸೀನ್ ಆಗಲಿ, ಇದನ್ನೆಲ್ಲ ನೋಡ್ರಿ ನಾವು ಭಾಳಷ್ಟು ಫೈಟಿಂಗ್ ಸೀನ್ಗಳು ಕೂಡ ಈ ಒಂದು ಮೂವಿ ಒಳಗೆ ಇರೋದವು. ಇನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಡೀಸೆಂಟ್ ಅಂತ ಹೇಳೋಕ್ಕಿಂತ ಬೆಟರ್ ಆಗಿತ್ತು ಅನ್ನೋ ಫೀಲ್ ಡೆಫಿನೆಟ್ ಆಗಿ ಬಂತು. ನಾವು ಪ್ರೀವಿಯಸ್ಸಿಗೆ ಕಂಪೇರ್ ಮಾಡಿದ್ರೆ ಇನ್ನೂ ಕೂಡ ಬೆಟರ್ ಆಗಬೇಕಿತ್ತು ಅನ್ನೋ ಫೀಲ್ ಕೂಡ ಒಂದೊಂದು ಕಡೆ ಬಂದಿದ್ದುಂಟು. ಆನಂತರ ಓವರಾಲಾಗಿ ಈ ಒಂದು ಟೀಸರ್ಗೆ 9 ಸ್ಟಾರ್ ಕೊಡೋದಿಲ್ಲ, ಯಾಕಂದ್ರೆ 5 ಸ್ಟಾರ್ಗೆ 5 ಸ್ಟಾರ್ನ ಕೊಡಬೇಕಾಕೈತಿ. ಆ ಥರ ಇತ್ತು. ಆ ಕಾರಣಕ್ಕೆ ಈ ಒಂದು ಟೀಸರ್ಗೆ 5 ಸ್ಟಾರ್ಗೆ 5 ಸ್ಟಾರ್ ಡೆಫಿನೆಟ್ ಆಗಿ ಕೊಡ್ತೀವಿ ನಾವು. ಇದಾಗಿತ್ತು ನಮ್ಮ ಟಾಕ್ಸಿಕ್ ಮೂವಿದ ಒಂದು ಸಣ್ಣ ಮಟ್ಟಿಗೆ ಟೀಸರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಮಾತ್ರ ಲೈಕ್ ಕೊಟ್ಟವ್ರಿ.